ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗಿದೆ, ನೀವೆಲ್ಲರೂ ಕೂಡ ಚೆಕ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಈಗ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ಯಾವ ಪ್ರೊಸೀಜರ್ ಇರುತ್ತೋ ಅದ್ರ ಬಗ್ಗೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಂತರ ನೀವೆಲ್ಲರೂ ಕೂಡ ಕರೆಕ್ಟ್ ಆಗಿ ಕುತ್ಕೊಂಡು ಕೇಳಿ ಇನ್ಫಾರ್ಮೇಶನ್ ನ ತಿಳಿದುಕೊಂಡು ಪ್ರೊಸೀಜರ್ ಏನೇನಿದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಓಕೆನಾ? ಸರಿ, ಈಗ ಮೊದಲನೇದಾಗಿ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಅನೌನ್ಸ್ ಆದ ನಂತರ ಚಾಯ್ಸ್ ಎಂಟ್ರಿ ಏನಿದೆ, ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂಡ್ ಚಾಯ್ಸ್ 4 ಅಂತ. ನಾನು ಇದ್ರ ಬಗ್ಗೆ ಅಂದ್ರೆ KCET ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅಂದ್ರೆ ಎಂಜಿನಿಯರಿಂಗ್, BSc ನರ್ಸಿಂಗ್ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ಆಗಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡಿದ್ದೆ. ನೀವು ಆಲ್ರೆಡಿ ನೋಡಿದ್ರೆ, ಇಲ್ದಿದ್ರೆ ನಾಳೆ ಮಾರ್ನಿಂಗ್ ಆಗೋದ್ರ ಒಳಗಡೆ ಎಲ್ಲ ಇನ್ಫಾರ್ಮೇಶನ್ ತಿಳಿದುಕೊಳ್ಳಿ. ವಿಡಿಯೋ ಆಲ್ರೆಡಿ ಅವೈಲೇಬಲ್ ಇದೆ, ಚೆಕ್ ಮಾಡಿ. ಎಲ್ಲ ಇನ್ಫಾರ್ಮೇಶನ್ ಚೆಕ್ ಮಾಡಿ ತಿಳಿದುಕೊಂಡು ಪೇರೆಂಟ್ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಯಾವ ಚಾಯ್ಸ್ ಎಂಟ್ರಿನ ಮಾಡಬೇಕು ಅದನ್ನ ಡಿಸೈಡ್ ಮಾಡಿ ಚಾಯ್ಸ್ ಎಂಟ್ರಿನ ಮಾಡಿ. ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂತ ಹೇಳಿದ್ರೆ ನೀವು ಒಮ್ಮೆ ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅದನ್ನ ಚೇಂಜ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಅಂದ್ರೆ ನೀವೇನು ಮಿಸ್ ಆಗಿ ಕೂಡ ಯಾವುದೊಂದು ಚಾಯ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟೆ ಎಡಿಟ್ ಮಾಡಬೇಕು, ಎಡಿಟ್ ಮಾಡೋದಕ್ಕಾಗಲ್ಲ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಡಿಸ್ಕಸ್ ಮಾಡಿ ಚಾಯ್ಸ್ ಎಂಟ್ರಿಯನ್ನ ಮಾಡಿ. ಚಾಯ್ಸ್ ಎಂಟ್ರಿಯಲ್ಲಿ ಈಗಾಗಲೇ ಹೇಳಿದೆ 4 ಚಾಯ್ಸ್ ಇರುತ್ತೆ. ಆ ಚಾಯ್ಸ್ ಎಂಟ್ರಿ ಆಧಾರದ ಮೇಲೆ ನೀವು ಸಿಕ್ಕಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಬಹುದು, ಇಲ್ದಿದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು. ಅದಕ್ಕೆ ಹಲವಾರು ಕ್ರೈಟೀರಿಯಾಸ್ ಇರುತ್ತೆ. ಓಕೆನಾ? ಸರಿ, ಈಗ ಅದಕ್ಕೆ ಡೇಟನ್ನು ಅನೌನ್ಸ್ ಮಾಡಿದರೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಸ್ಟಾರ್ಟ್ ಆಗೋದು ಯಾವಾಗಿಂದ ಅಂತ ಹೇಳಿದ್ರೆ ಆಗಸ್ಟ್ 31, 2024 ನಾಳೆ ಮುಂಜಾನೆ 11 ಗಂಟೆಯ ನಂತರ ವಿದ್ಯಾರ್ಥಿಗಳು ಏನು ಮಾಡಬಹುದು, ಈ ಚಾಯ್ಸ್ ಎಂಟ್ರಿ ಮಾಡಬಹುದು. ಅದಕ್ಕೆ ಅವಕಾಶ ಇರುತ್ತೆ. ನಂತರ ಈ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಮತ್ತು ಟೈಮ್ ಅದನ್ನು ಕೂಡ ಈಗಲೇ ಅನೌನ್ಸ್ ಮಾಡಿದ್ದಾರೆ. ಸೆಪ್ಟೆಂಬರ್ 3, 2024 ರಾತ್ರಿ 11:59 ವಿದ್ಯಾರ್ಥಿಗಳು ಏನು ಮಾಡಬಹುದು ಹೇಳಿ, ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ಚಾಯ್ಸ್ ಎಂಟ್ರಿನ ಅದ್ರ ಒಳಗಡೆ ಮಾಡಿ. ಯಾಕಂತ ಹೇಳಿದ್ರೆ ನಮ್ಮ ಕೇದವರು ಟೈಮಿಂಗ್ ಅನ್ನ ಈ ಸಲ ತುಂಬಾ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ. ಮಿಸ್ಟೇಕ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವುದೇ ಮಿಸ್ಟೇಕ್ ಆಗೋದು ಬೇಡ. ಮತ್ತೊಮ್ಮೆ ಲಾಸ್ಟ್ ಡೇಟ್ ಮತ್ತು ಟೈಮ್ ಅನ್ನು ಹೇಳ್ತಿದ್ದೀನಿ. ಸೆಪ್ಟೆಂಬರ್ 3, 2024 ರಾತ್ರಿ 11:59 ಅದರ ಒಳಗಡೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಚಾಯ್ಸ್ ಎಂಟ್ರಿಯನ್ನ ಮಾಡಬೇಕು. ಸರಿನಾ? ಅದಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅವರು ಫೀ ಪೇಮೆಂಟ್ ಮಾಡೋದಿರುತ್ತೆ. ಯಾಕಂತ ಹೇಳಿದ್ರೆ ಅವರು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಮೀನಿಂಗ್ ಅಂತ ಹೇಳಿದ್ರೆ ಅಲಾಟ್ ಆಗಿರೋ ಕಾಲೇಜ್ ನನಗೆ ಇಷ್ಟ ಆದ ನಾಳೆ ಅಡ್ಮಿಷನ್ ಮಾಡ್ಕೋತೀನಿ, ಆ ರೀತಿ ಅರ್ಥ. ಅದಕ್ಕೋಸ್ಕರ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫೀ ಪೇಮೆಂಟ್ ಮಾಡಬೇಕು. ಫೀಸ್ ಏನಿದೆ ಟೋಟಲ್ ಫೀಸ್ ಅದನ್ನ ಒಂದೇ ಸಲ ಪೇ ಮಾಡೋದಿರುತ್ತೆ. ನಂತರ ಫೀಸ್ ಪೇ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಅಥವಾ ಅದರ ಡೇಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಫೀಸ್ ಪೇ ಮಾಡೋದಕ್ಕೆ ಆಗಸ್ಟ್ 31, 2024 ಅಂದ್ರೆ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ ಅವಕಾಶ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಎಂಜಿನಿಯರಿಂಗ್ ಕೋರ್ಸ್ಗೆ ಸಂಬಂಧಿಸಿದಂತೆ ಅಥವಾ ಎಂಜಿನಿಯರಿಂಗ್ ಮುಂತಾದ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಅವರು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀ ಪೇಮೆಂಟ್ ಮಾಡಬಹುದು. ಅದಕ್ಕೆ ಅವಕಾಶ ಇರೋದು ಆಗಸ್ಟ್ 31, 2024 ಮಧ್ಯಾಹ್ನ 1 ಗಂಟೆಯಿಂದ. ನಂತರ ಫೀ ಪೇಮೆಂಟ್ ಮಾಡೋದಕ್ಕೂ ಕೂಡ ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಯಾವ್ದು ಅಂತ ಹೇಳಿದ್ರೆ ಸೆಪ್ಟೆಂಬರ್ 4, 2024 ಮಧ್ಯಾಹ್ನ 4 ಗಂಟೆ. ಸರಿನಾ? ಅಂದ್ರೆ ಬ್ಯಾಂಕ್ ಬಂದ್ ಆಗೋದ್ರೊಳಗಡೆ ನೀವು ಫೀ ಪೇಮೆಂಟ್ ಮಾಡಿ ಇಟ್ಕೊಂಡಿರ್ಬೇಕು. ಅದಂತರ ಫೀ ಪೇಮೆಂಟ್ ಹೇಗೆ ಮಾಡೋದು ಅದ್ರಲ್ಲೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೀವು ಆಲ್ರೆಡಿ ಚೆಕ್ ಮಾಡಿದ್ರೆ ಅಥವಾ ನೀವು ಆಲ್ರೆಡಿ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ಮುಂದೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಈ ಎಲ್ಲ ವಿಷಯದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಿ ನಿಮ್ಗೆ ತಿಳಿಸಿದ್ದೆ. ಸೊ ನೀವು ಆಲ್ರೆಡಿ ನೋಡಿದ್ರೆ ಸರಿ, ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗಲೂ ಕೂಡ ಏನು ಪ್ರಾಬ್ಲಮ್ ಆಗಲ್ಲ. ನಾಳೆ ಮಾರ್ನಿಂಗ್ ಆಗೋದ್ರೊಳಗಡೆ ಆ ಎಲ್ಲ ವಿಡಿಯೋಗಳನ್ನ ಕರೆಕ್ಟ್ ಆಗಿ ನೋಡಿ ಇನ್ಫಾರ್ಮೇಶನ್ ತಿಳಿದುಕೊಂಡಿರಿ. ಅದರ ನಂತರ ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀ ಪೇಮೆಂಟ್ ಮಾಡಿದ ನಂತರ ಅಡ್ಮಿಷನ್ ಆರ್ಡರ್ ಅಂತ ಕೊಡ್ತಾರೆ. ಸರಿನಾ? ಅಡ್ಮಿಷನ್ ಆರ್ಡರ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಸ್ಟ್ 31, 2024 ಸೆಪ್ಟೆಂಬರ್ 5, 2024 ಅವಕಾಶ ಇರುತ್ತೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ. ಅದ್ರ ನೀವು ಫೀ ಪೇಮೆಂಟ್ ಆದ ನಂತರ ಏನ್ ಮಾಡ್ತಾರೆ, ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಾ. ಅಡ್ಮಿಷನ್ ಆರ್ಡರ್ ಜೊತೆಗೆ ಫೀಸ್ ಪೇಮೆಂಟ್ ರಿಸಿಪ್ಟ್ ನಂತರ ಹಲವಾರು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ರಿಪೋರ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅಡ್ಮಿಷನ್ ಆರ್ಡರ್ ಬೇಕೇ ಬೇಕು. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 5, 2024 ಆಗಿರುತ್ತೆ. ಅದರ ನಂತರ ಈಗ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡ್ರಿ, ಕಾಲೇಜಿಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 5, 2024
ಸಂಜೆ 5:30 ಅಂತ ಹೇಳಿದ್ದಾರೆ. ಸಂಜೆ 5:30ರವರೆಗೆ ವೇಟ್ ಮಾಡಬೇಡಿ, ಆದಷ್ಟು ಮಾಡಿ. ಆಫ್ಟರ್ನೂನ್ ಆಗೋ ಮೊದಲೇನೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದಕ್ಕೆ ನೀವೇನು ಫೀಸ್ ಪೇ ಮಾಡಿರ್ತೀರಾ, ಫೀಸ್ ಪೇಮೆಂಟ್ ಆದ ನಂತರ ಅಡ್ಮಿಷನ್ ಆರ್ಡರ್ ಇಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಸೆಪ್ಟೆಂಬರ್ 5ರ ಮಧ್ಯಾಹ್ನ ಸ್ಟಾರ್ಟ್ ಆಗೋದ್ರ ಮೊದಲೇ ಅಥವಾ ಒಂದು 3 o'clock ಮೊದಲೇನೆ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಅನ್ನ ಕಂಪ್ಲೀಟ್ ಮಾಡಿ. ನಂತರ ಇದಷ್ಟು ವಿಷಯ ಆಗಿತ್ತು. ಮತ್ತು ಕೂಡ ಹಲವಾರು ವಿಡಿಯೋಗಳನ್ನ ಈಗ ಮುಂದೆ ಅಪ್ಲೋಡ್ ಮಾಡೋದಿದೆ, ಯಾಕಂತ ಹೇಳಿದ್ರೆ ತುಂಬಾ ನೋಟಿಫಿಕೇಶನ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಓಕೆನಾ? ನಂತರ ಆಲ್ ದ ಬೆಸ್ಟ್. ಮತ್ತೆ ಬೇಗ ಸಿಗ್ತೀನಿ, ಯಾಕಂತ ಹೇಳಿದ್ರೆ ಮತ್ತು ಹಲವಾರು ವಿಡಿಯೋಗಳು ರೆಕಾರ್ಡ್ ಮಾಡೋದು ಇದೆ, ಯಾಕಂದ್ರೆ ತುಂಬಾ ನೋಟಿಫಿಕೇಶನ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.